ನಮಸ್ಕಾರ ರೀ ಎಲ್ಲರಿಗೆ. ನಾವು ಇವತ್ತು ಮಾಡಕತ್ತೀವಿ ಫ್ರೂಟ್ ಕಸ್ಟರ್ಡ್. ಭಾಳ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ರೀ. ಯಾರು ಏನು ಅಂದ್ಕೋಬೇಡ್ರಿ, ಸ್ವಲ್ಪ ಟೈಮು ಇರಲಿಲ್ಲ, ಹಾಗಾಗಿ ಡಿಲೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡಕ್ಕೆ. ನಾ ಇಲ್ಲಿ 3 ಕಪ್ ಹಾಲು ಯೂಸ್ ಮಾಡಕತ್ತೀನಿ ರೀ. ನಾ ಆಕಳ ಹಾಲು ಯೂಸ್ ಮಾಡಕತ್ತೀನಿ, ನೀವು ಪಾಕೆಟ್ ಹಾಲು ಯೂಸ್ ಮಾಡ್ತಿದ್ರೆ ಅಂದ್ರೆ ನಡೀತದೆ, ಬಟ್ ಹಾಲೇನು ಗಟ್ಟಿಯಾಗಿರಬೇಕು ಅಷ್ಟೇ ನೋಡ್ರಿ. ಹಾಲು ಗಟ್ಟಿಯಾಗಿದ್ರೆ ಕಸ್ಟರ್ಡ್ ಫ್ಲೇವರು ಮಸ್ತ್ ಆಗಿರ್ತದ್ರಿ. ಹಿಂಗೆ ಇದನ್ನ ಲೋ ಫ್ಲೇಮ್ನಾಗ ಇಟ್ಟು ಹಾಲು ಉಕ್ಕು ಬರೋ ಮಟ್ಟ ಹಂಗೆ ಮಿಕ್ಸ್ ಮಾಡ್ಕೊಂತ ಬಿಸಿ ಮಾಡ್ಕೋಬೇಕ್ರಿ. ಹಾಲು ಉಕ್ಕು ಬರ್ಬೇಕ್ರಿ. ಉಕ್ಕು ಬರೋವರೆಗೂ ಹಂಗೆ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ, ಕೈ ಬಿಡ್ಲಾರ್ದಂಗೆ. ಸಮ್ಮರ್ ಟೈಮ್ನಾಗ ಇದು ಮಾಡ್ಕೊಂತೀನಿ ನೋಡ್ರಿ. ಈಗಂತೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಹಾಲು ಉಕ್ಕು ಬಂತ್ರಿ ಈಗ. ಮತ್ತು ಲೋ ಫ್ಲೇಮ್ನಾಗ ಇಟ್ಟು ಪೂರ್ತಿ ನಾ ಇಲ್ಲಿ 1 ಕಪ್ ಅಷ್ಟು ಸಕ್ಕರೆ ಹಾಕೊಳಕತ್ತೀನಿ. ನಾವು ಹಾಲು ಏನು ಯಾವ ಮೆಜರ್ಮೆಂಟಿಂದ ತೊಗೊಳಕತ್ತೀವಿ ರೀ, ಅದೇ ಮೆಜರ್ಮೆಂಟಿಂದ ಸಕ್ಕರೆನೂ ತೊಗೊಂಡಿನ್ರಿ. ನಾ ಇಲ್ಲಿ 1 ಕಪ್ ಆಗಷ್ಟು ಸಕ್ಕರೆ ಹಾಕ್ಕೊಂಡಿನಿ. ನಾ ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ, ಅದಕ್ಕೆ ಕಡಿಮೆ ಹಾಕ್ಕೊಂಡಿನ್ರಿ. ನೀವು ಎಷ್ಟು ಸ್ವೀಟ್ ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ. ನಾ ಇಲ್ಲಿ ಕಸ್ಟರ್ಡ್ ಪೌಡ್ರ್ ವೆನಿಲಾ ಫ್ಲೇವರ್ ತೊಗೊಂಡಿನ್ರಿ. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗ್ತದೋ ಆ ಫ್ಲೇವರ್ ತೊಗೊಳ್ರಿ. ನಾ ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಳಕತ್ತೀನಿ ರೀ. 3 ಕಪ್ ಹಾಲಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡ್ರಿ ಸಾಕ್ರಿ. ಇದನ್ನ ಹಸಿ ಹಾಲ್ದಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಲೋ ಫ್ಲೇಮ್ನಾಗ ಇಟ್ಕೊಂಡು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತ ಅದೇ ರೀತಿ ಗಂಟು ಆಗಬಾರ್ದು. ಸ್ವಲ್ಪ ಕೈ ಬಿಡ್ಲಾರ್ದಂಗ ಲೋ ಫ್ಲೇಮ್ನಾಗ ಇಟ್ಟು ಮಿಕ್ಸ್ ಮಾಡ್ಕೋರಿ. ಸಕ್ರೆ ಕರಗೋ ಮಟ್ಟ, ಸಕ್ರೆ ಅದೆಲ್ಲ ಕರಗಿ ಇದು ಹಾಲು ಉಕ್ಕು ಬರೋ ಮಟ್ಟ ಹಿಂಗೆ ಇಟ್ಟು ಕುದಿಸ್ತಾನೆ ಇರ್ಬೇಕ್ರಿ. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಸ್ವಲ್ಪ ತಿಕ್ ಆಗ್ತದ್ರಿ ಅದು ಹಾಲು. ಆಮೇಲೆ ಆಫ್ ಮಾಡಿ ಇನ್ನೊಂದು ಬೌಲಿಗೆ ಹಾಕೊಂಡು ಇದನ್ನ ಈಗ 4 ರಿಂದ 5 ತಾಸು ಫ್ರಿಜ್ನಾಗ ಇಡಬೇಕ್ರಿ. ನಾನು ಇಲ್ಲಿ ಐಸ್ ಬಾಕ್ಸ್ನಾಗ ಇಡಾಕತ್ತೀನಿ ರೀ. 4 ರಿಂದ 5 ತಾಸು ಆದ್ಮೇಲೆ ಈಗ ನಾ ರಿಟರ್ನ್ ಮತ್ತೆ ತೆಗಿಯಾಕತ್ತೀನಿ ರೀ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ನನ್ನ ಫೇವ್ರೇಟ್ ಏನೇನು ಅನಿಸ್ತು ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆರೆಂಜ್, ಆ್ಯಪಲ್ ಮತ್ತು ದಾಳಿಂಬ್ರಿ ಮತ್ತು ಪೇರಣ್ಣು ಮತ್ತು ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿ. ನಂಗೆ ಎಷ್ಟು ಇಷ್ಟ ಆಗ್ತದ ಅಷ್ಟು ನಾ ತೊಗೊಂಡಿನ್ರಿ. ನಾ ಸ್ವಲ್ಪ ಹಾಕ್ಕೊಂಡಿನ್ರಿ. ನಿಮ್ಗೆ ಎಷ್ಟು ಇಷ್ಟ ಆಗ್ತದ ಅಷ್ಟು ಹಾಕೋರಿ. ನಾ ಇಲ್ಲಿ ಅರ್ಧ ಹಾಕೊಂಡಿನ್ರಿ. ಸಮ್ಮರ್ದಾಗ ಇದು ಬೆಸ್ಟ್ ರೆಸಿಪಿ. ಏನೋ ಹುಡುಗರಿಗೆ ಹೊರಗಿಂದ ಐಸ್ ಕ್ರೀಮ್ ಅದೆಲ್ಲ ತಿನ್ಸೋಕ್ಕಿಂತ ಇದು ಮನ್ಯಾಗ ಮಾಡ್ಕೊಂಡು ತಿನ್ ನೋಡ್ರಿ. ರೆಸಿಪಿ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ಮತ್ತೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗಾಗ್ಯದ ರೆಸಿಪಿ ಅಂತ. ಹಿಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗುಮ್ರಿ ಹೊಸ ರೆಸಿಪಿ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.